ಎಲ್ಲೋ ಅದೇನೋ ಬ್ಯಾಂಕಾಕ್ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು ಸರಿನಾ. ಓ ಈಗ ಮೀಡಿಯಾದವರೆಲ್ಲ ಹಾಕೊಂಡು ಹಿಂಡ್ಕೊಂಡ್ರು ಚೆನ್ನಾಗಿ. ಎಲ್ಲೋ ಆ ಕಡೆ ಈ ಕಡೆ ಮಿಕ್ಕಿರೋ ರಸ ಹಿಂಡ್ಕೊಂಡ್ ನಾನು ಒಂಚೂರು ನೆಕ್ಕೊಬಿಡೋಣ ಅಂತ ಇವನು ಹಾಕಂತವನಷ್ಟೇ. ಯಾರ ಮೀನ್ಸ್ ಮೀನ್ಸ್ ಅವಾಗ್ಲೇ ಹೊಡೆದಿಲ್ವಾ ಡೈಲಾಗ್ ದರ್ಶನ್ ಯಾವ್ದೋ ಒಂದ್ ಇದ್ರಲ್ಲಿ ಸ್ಟೇಜ್ ಅಲ್ಲಿ ಏನೋ ಹೊಡೆದಿರೋದು. ಆನೆ ನಡ್ಕೊಂಡ್ ಹೋಯ್ತಾ ಇದ್ರೆ ನಾಯಿಗಳು ಬೊಗಳುತ್ತವೆ, ತಿರುಗ್ ನೋಡಕ್ ಹೋಗ್ಬಾರ್ದು. ತಿರುಗ್ ನೋಡಕ್ ಹೋಗಲ್ಲ ಏನೋ ಐತೆ ಡೈಲಾಗ್, ಚೆನ್ನಾಗೈತದು. ಆತರ ಯಾವನ್ ಏನಾರು ಮಾಡ್ಕೊಳ್ರಿ ನನ್ ಕೂದ್ಲಿಗೇನು ಅಂತ ಹೊಲ್ದಿರೋದು. ಕ್ರೇಜಿ ಮಾತ್ರ. ಅವ್ನು ಫಸ್ಟ್ ಜಂಗರಾಮ ಅವನು. ಅಯ್ಯೋಲೋ ಅವನ್ನ ಬಿಗ್ ಬಾಸ್ ಮನೇಲೆ ನೋಡ್ಕೊಂಡಿಲ್ವೇನೋ ಅವನು ಪಾಪ ಹುಚ್ಚ ವೆಂಕಟ್ಗೆ ಸುಮ್ನೆ ಅವ್ನ್ ಪಾಡಿಗೆ ಅವ್ನು ಏನೋ ಕೆಣಕಿ 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 ಅವ್ನ ಕೈಲಿ ಹೊಡ್ಸ್ಕೊಂಡು ಅವನ್ನೇ ಮನೆ ಬಿಟ್ಟು ಓಡಿಸ್ಬಿಟ್ಟ. ಇವನೊಂದ್ಸಲ ಹೆಂಗೆ ಯಾರ ತರ ಅದೇ ಕೈಯಲ್ಲಿ ಆಗಲ್ಲ ಸುಮ್ನೆ ಲಡ ಲಡ ಅಂತ ಮಾತಾಡ್ತಾನೆ. ಏನಾದ್ರು ಮುಂದಕ್ ಮೂವ್ ಆದ್ರೆ ಶರಣ ಆಗ್ಬಿಡ್ತಾರೆ. ಅಣ್ಣ ನಂದೇ ತಪ್ಪಾಯ್ತು ಹಿಂಗಿಂಗೆ ಅಂತ ಒಪ್ಕೊಂಡ್ಬಿಟ್ಟು ಸೈಲೆಂಟ್ ಆಗ್ಬಿಡೋದು. ಈ ತರ ಬೋದ ಅದೇನೆ ಅವ್ನ್ ಯಾವ್ದೋ ಫಿಲಮ್ ಮಾಡ್ತಾವನೆ. ಈಗ ಮಗ ಬೇಕಲ್ಲ ಮಗ ಕಾಂಟ್ರವರ್ಸಿ ಅವನ್ಗುನು. ಮೀನ್ಸ್ ಸ್ವಲ್ಪ ಹುಚ್ಚೋಗ್ಬಿಟ್ಟಿರ್ತಾನೆ. ಬಿಗ್ ಬಾಸ್ ಹೋದ ಬಂದ ಅವಾಗ ಒಂಚೂರು ಕಣ್ ಮುಂದೆ ಇದ್ದ ಸರಿನಾ. ಈಗೆಲ್ಲ ಮರ್ತೋಗ್ಬಿಟ್ಟವ್ರೆ. ಈಗ ಯಾವ್ದೋ ಫಿಲಂ ಬೇರೆ ಮಾಡ್ತಾವನೆ, ಸೊ ಕಣ್ಮುಂದೆ ಬರ್ಬೇಕಲ್ಲ. ಅದಕ್ಕೆ ಬುಲೆಟ್ ಮಗನ್ ಹಾಕೊಂಡ್ ಹೋಗೋನ್ ಎಲ್ಗೋ. ಇಬ್ರು ಮಾತಾಡ್ಕೊಬಿಟ್ಟವ್ರೆ ಅನ್ಸುತ್ತೆ. ಮಾತಾಡ್ಕೊಂಡು ಈಗ ಹೆಂಗಾರು ಮಾಡಿ ಫೇಮಸ್ ಆಗ್ಬೇಕಲ್ಲ ಹೆಂಗೆ ಅಂತ ಮೀನ್ಸ್ ಮಾತುಕತೆ ಆಗೈತೆ. ಮೀನ್ಸ್ ಅವನೇ ಐಡಿಯಾ ಕೊಟ್ನೋ ಇಲ್ಲ ಇವಂದೇ ಐಡಿಯಾಕ್ ಅವ್ನ್ ಇನ್ವಾಲ್ವ್ ಆದ್ನೋ ಗೊತ್ತಿಲ್ಲ. ಅವ್ನ್ ನೋಡಿದ್ರೆ ಅವನು ಮೀನ್ಸ್ ಇವನು ಬುಲೆಟ್ ಮಗ ಅವನೇನ್ ಹೇಳ್ತಾನೆ ಅಂತಂದ್ರೆ ಇದು ಏನಪ್ಪ ನಾವೆಲ್ಲ ಚೆನ್ನಾಗೇ ಇದೀವಿ, ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ನಾವಿಬ್ರು ಮಕ ನೋಡ್ಕೋತೀವಿ, ನಂಗೆ ಗೊತ್ತಿದೆ ಅಂತಾನೆ. ಅವನು ಎಲ್ಲ ದೇವಸ್ಥಾನಕ್ ಹೋಗಿದ್ರಂತೆ, ಯಾರೋ ಬಂದ್ರಂತೆ, ಸಾಕು ಹಿಡಿದ್ಬಿಟ್ರಂತೆ, ನಮ್ ಬಾಸ್ ಬಗ್ಗೆ ಹೆಂಗ್ ಮಾತಾಡ್ತಾ ಇದೀಯ ಅಂತ ಅಂದ್ಬಿಟ್ರಂತೆ. ಇವನ್ ಸುಮ್ನೆ ಬಂದ್ಬಿಟ್ನಂತೆ ಸರಿನಾ. ಅಲ್ಲಿಂದ ಬಂದ್ಬಿಟ್ನಂತೆ ಸುಮ್ನೆ. ಇಲ್ಲಿ ನೋಡಿದ್ರೆ ಮೀಡಿಯಾ ಮುಂದೆ ಅಲ್ಲ ಜೀವ ಭಯ ಇತ್ತು ಅಂತ 2 ದಿವಸ ಸುಮ್ನೆ ಔತ್ಕೊಂಡ್ ಕೂತಿದ್ನಂತೆ. ಇವಾಗ ಬಂದ್ಬಿಟ್ಟು ಮೀಡಿಯಾ ಅವ್ನು ಮಾತಾಡೋದ್ ನೋಡಿದ್ರೆ ಸೆನ್ಸ್ ಕಣೋ, ಕಾಮನ್ ಸೆನ್ಸ್ ಎಲ್ಲಾರ್ಗು ಅರ್ಥ ಆಗ್ಬಿಡುತ್ತೆ. 2 ದಿವಸ ಸುಮ್ನಿದ್ದವನು ಈಗ ಬಂದ್ಬಿಟ್ಟು ಮೀಡಿಯಾ ಮುಂದೆ ಹಂಗೆ ಹಿಂಗೆ ಅಂತ ಫುಲ್ ಹಾರಾಡ್ತಾ ಕೂತವ್ನೆ. ನೋಡು ವಿಡಿಯೋಗಳನ್ನ ಹಾಕೊಂಡು. ಅವ್ನ್ ನೋಡಿದ್ರೆ ಎದ್ರಕೊಂಡಿರೋ ತರ ಅಂತ ಒಂಚೂರು ಕಾಣಿಸ್ತಾ ಇಲ್ಲ ಪಾಪ. ವಯ್ಯ ಹೆಂಗೋ ಸುಮ್ನವ್ನೆ.